ಎಸ್, ನಿಮ್ಮ ಕ್ಷೇತ್ರ ಹಾಗೆ ಪ್ರಸ್ತುತ ಜನರೇಷನ್, ಯಂಗ್ ಜನರೇಷನ್ ಏನ್ ನಿರೀಕ್ಷೆ ಮಾಡ್ತಿದೆ, ಯಾವ ಕಾರಣಕ್ಕೆ ಬೇರೆ ಬೇರೆ ರೀತಿಯ ಕ್ರಾಂತಿಕಾರಕ ಬೆಳವಣಿಗೆ ರಾಜಕಾರಣದಲ್ಲಿ ಆಗ್ತಿದೆ ಅಂತ ಚರ್ಚೆ ಮಾಡಿದ್ವಿ. ಬಟ್ ಇನ್ನು ರಾಜಕಾರಣಕ್ಕೆ ಬರ್ಲೇಬೇಕು ನಾವೀಗ. ರಾಜಕಾರಣಕ್ಕೆ ಕೇಂದ್ರದಲ್ಲಿ ಕಳೆದ 2014ರಿಂದ ಬಿಜೆಪಿ ಸರ್ಕಾರ ಇದೆ. ಸೊ ಹಾಗಾಗಿ ಈಗ SIR ಆಗ್ಬಹುದು, ಮತ್ತೆ ಮಹಿಳಾ ಮೀಸಲಾತಿ ಬಿಲ್ಗಳಾಗ್ಬೋದು, ಈ ತರದೆಲ್ಲ ಒಂದಷ್ಟು ಇದಿದೆ, ಸವಾಲುಗಳಿದೆ ಕಾಂಗ್ರೆಸ್ ಅವರು ಫೇಸ್ ಮಾಡ್ಲಿಕ್ಕೆ. SIR ಬಗ್ಗೆ ಏನ್ ಹೇಳ್ತಿರ್ತಾವ ಅಂತ? ಇಟ್ಸ್ ಅನ್ ಎಕ್ಸಸೈಸ್. ಅದು ಕರೆಕ್ಟ್ ಆಗಿ ಆಗ್ಬೇಕು, ಸಮಯ ಕೊಡ್ಬೇಕು. ಯಾಕೆ ಅಂತಂದ್ರೆ ಇವಾಗ ನಾನು ಕೂಡ ಮೊನ್ನೆ ಅಷ್ಟೇ ನಮ್ಮ ಹಳ್ಳಿನಲ್ಲಿ ನಾನು ಕೂಡ SIR ಎಕ್ಸಸೈಸ್ ಏನಿದೆ ಅದನ್ನ ಫಾರ್ಮ್ ಅನ್ನ ಫಿಲ್ ಮಾಡಿಸಿ ಕೊಡುವಂಥದ್ದು ನಾನು ಕೂಡ ಮಾಡಿದೆ. ಆ ಟೈಮಲ್ಲಿ ನಾನು ನೋಡ್ದಂಗೆ ಇಟ್ ಇಸ್ ವೆರಿ ಟೈಮ್ ಕನ್ಸ್ಯೂಮಿಂಗ್. ಪ್ರತಿಯೊಂದು ಮನೆಗೂ ಕೂಡ ಹೋಗಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲಪ್ ಮಾಡಿಸಿ. ಫಿಲಪ್ ಅಂತಂದ್ರೆ ಈಗ 2002 ವೋಟರ್ ಲಿಸ್ಟ್ ಪ್ರಕಾರವಾಗಿ ನೀವು ಫಿಲ್ ಮಾಡೋಕ್ಕಾಗ್ತದೆ ಕೆಲವೊಂದು ವಿಚಾರಗಳು ಬಂದಾಗ. ಸೊ ಅದು ಚಾಲೆಂಜು. ಕೆಲವೊಬ್ಬರದು ಬೆಂಗಳೂರಲ್ಲಿ ಇರ್ತದೆ, ಬೇರೆ ಕಡೆ ಇರ್ತದೆ, ಮ್ಯಾಪಿಂಗ್ ಎಲ್ಲ ಆಗಿರ್ತದೆ. ಮಾಹಿತಿಯನ್ನ ಸಂಗ್ರಹವನ್ನ ಮಾಡಿ ಫಿಲ್ ಮಾಡಿಸೋಂಥ ಕೆಲಸ ಕರೆಕ್ಟಾಗಿ ಆಗಬೇಕಾಗ್ತದೆ. ಸೊ ನಾನು ಕೂಡ ನಮ್ಮ BLOಗಳ ಹತ್ರ ಇಂಟ್ರಾಕ್ಟ್ ಮಾಡೋ ಟೈಮಲ್ಲಿ ಅವ್ರು ಹೇಳಿದ ವಿಚಾರ ಇದು, ಗ್ರೌಂಡಿಂದ ಬಂದಿರೋಂಥ ವಿಚಾರ. ಸೊ ನಮಗೆ ಸಾಕಷ್ಟು ಟೈಮ್ ಕನ್ಸಂಪ್ಷನ್ ಇದರಲ್ಲಿ ಆಗುತ್ತೆ. ಸಿನ್ಸ್ ಅದು ಎಂಟೈರ್ಲಿ ಇಟ್ ಇಸ್ ಆನ್ ಟೆಕ್. ಮೊಬೈಲ್ ಆ್ಯಪ್ನಲ್ಲಿ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು, ಅಲ್ಲಿ ಡೀಟೇಲ್ಸ್ ಅನ್ನ ಕೊಡಬೇಕು ಅನ್ನೋದಾದ್ರೆ ಸಾಕಷ್ಟು ಕಡೆ ನೆಟ್ವರ್ಕ್ ಸಮಸ್ಯೆ ಕೂಡ ಇರ್ತದೆ. ಕೆಲವೊಂದು ಮೊಬೈಲ್ಗಳು ಸಪೋರ್ಟ್ ಮಾಡ್ತಾ ಇರಲ್ಲ. ಇದೆಲ್ಲ ಗ್ರೌಂಡ್ ಇಂದ ಬರ್ತಿರುವಂತ ನಮ್ಗೆ ಪ್ರಾಬ್ಲಮ್. ಕೆಲವೊಂದ್ ಕಡೆ BLOಗಳು ಕರೆಕ್ಟಾಗಿ ಸ್ಪಂದಿಸ್ತಿಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿಯಾದಂಥ ಸಮಸ್ಯೆಗಳೆಲ್ಲ ಕಡೆ ಇದೆ. ಅದರಿಂದ ಸ್ವಲ್ಪ ಮತ್ತಷ್ಟು ಎಫಿಷಿಯಂಟ್ ಆಗಿ ಅವರನ್ನ ಟ್ರೈನ್ ಮಾಡಿ ಈ ಒಂದು ಕಾರ್ಯಕ್ಕೆ ಕೈಯಕ್ಬೇಕಾಗ್ತದೆ. ಇಲ್ಲಾಂತಂದ್ರೆ ಜನರಲ್ಲೂ ಕೂಡ ಸಹಜವಾಗಿ ಅವರಲ್ಲೂ ಒಂದು ಕನ್ಫ್ಯೂಷನ್ ಮೂಡ್ತದೆ. ಯಾಕಂದ್ರೆ ಈಗ ನಾವು ನೋಡ್ತಾ ಇದೀವಿ, ಈಗ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ. ಎಲ್ಲ ಕಾನ್ಸ್ಟಿಟ್ಯೂನ್ಸಿನೂ ಸಹಜವಾಗಿ ಒಂದು 80-90% ಅಷ್ಟು ಡಿಸ್ಟ್ರಿಬ್ಯೂಷನ್ ಆಗಿರೋದನ್ನ ನಾವು ನೋಡ್ತಾ ಇದೀವಿ. ಇದಾದ ಬಳಿಕ ನೆಕ್ಸ್ಟ್ ಏನು, ಈಗ ಫಾರ್ಮ್ ಫಿಲಪ್ ಆಗಬೇಕು, ಅದು ರಿಟರ್ನ್ ನಿಮ್ಗೆ ಕೊಟ್ಟು ಅಪ್ಲೋಡ್ ಮಾಡಿಸ್ಬೇಕು, ಆ ಕಾರ್ಯ ಇದೆ. ಸೊ ಅದನ್ನ ಎಷ್ಟು ಎಫಿಷಿಯಂಟ್ ಆಗಿ ಮಾಡ್ತೀವಿ ಅನ್ನೋದು ಕೂಡ ಒಂದು ಚಾಲೆಂಜು. ಸೊ ಅದನ್ನ ಈಗ ಅಧಿಕಾರಿಗಳು ರೈಟ್ಫುಲಿ ಅವರು ಕರೆಕ್ಟಾಗಿ ಮಾಡ್ತು ಅಂತಂದ್ರೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದ್ರೆ ಈಗ ಯಾರು ರೈಟ್ಫುಲ್ ವೋಟರ್ಸ್ ಇದ್ದಾರೆ ಅವ್ರಿಗೆ ನಾವು ಮತದಾನದ ಹಕ್ಕನ್ನ ತಪ್ಪಿಸ್ದಂಗೆ ಆಗ್ತದೆ. ದಟ್ ಗೋಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಪ್ರಿನ್ಸಿಪಲ್ಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಪಶ್ಚಿಮ ಬಂಗಾಳದಲ್ಲಿ, ತಮಿಳುನಾಡಲ್ಲಿ, ಬೇರೆ ಬೇರೆ ರಾಜ್ಯದ SIR ಪ್ರಕ್ರಿಯೆಗೆ INDA ಮೈತ್ರಿಕೂಟ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಯಾಕಂದ್ರೆ ಬಿಕಾಸ್ ಆಫ್ ಒಂದು 50 ಲಕ್ಷ 60 ಲಕ್ಷ ವೋಟ್ ಎಲ್ಲ ಡಿಲೀಟ್ ಆದ್ಮೇಲೆ ಸರ್ಕಾರಗಳು ಬದಲಾದವು ಅನ್ನೋ ಒಂದು ಆರೋಪ ಇತ್ತು. ಬಟ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತುಂಬಾ ಮುತುವರ್ಜಿ ವಹಿಸಿ SIR ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಅಂತ ಪಕ್ಷದ ಕಾರ್ಯಕರ್ತ ನಾಯಕರಿಗೆ ಹೇಳಿ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಿದೆ. ಯಾವುದೇ ಕಾರಣಕ್ಕೂ ಮತದಾನದ ಮಿಸ್ ಆಗಂಗಿಲ್ಲ, ನೀಟಾಗಿ ಇದು ಮಾಡಿ ಅಂತ. ನಿಮ್ಮಲ್ಲಿ ದೂರ ಕೊಡ್ತಾರ JDS ಅವರು, BJP ಅವರು, ಯಾಕಂಗೆ ಅಂತ? ಅಲ್ಲ, ಈಗ ಅವ್ರ BLAಗಳು ಏನ್ ಮಾಡ್ತಿದ್ದಾರೆ? BLA 2 ಈಗ ಬರೀ ಕಾಂಗ್ರೆಸ್ ಅವ್ರಿಗೆ ಆಪ್ಷನ್ ಇಲ್ಲ BLA 2 ರಿಜಿಸ್ಟರ್ ಮಾಡಕ್ಕೆ, ಅವ್ರಿಗೂ ಆಪ್ಷನ್ ಇದೆ. ಅವ್ರೇನ್ ಮಾಡ್ತಿದ್ದಾರೆ? ದಟ್ ಇಸ್ ಮೈ ಕ್ವೆಶ್ಚನ್. ಅಲ್ಟಿಮೇಟ್ಲಿ ಬೂತ್ ಲೆವೆಲ್ ಅಲ್ಲಿ BLA 2 ಏನ್ ತಿಕ್ಕಿರೋದು? ಅವರು ಕೂಡ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ನೋಡ್ಲಿಕ್ಕೆ ತಾನೇ ಇರೋಂಥದ್ದು. ಈಗ ಕಾಂಗ್ರೆಸ್ ನಲ್ಲೇ 50,000ಕ್ಕೂ ಹೆಚ್ಚು BLAಗಳು ರಿಜಿಸ್ಟರ್ ಆಗ್ತಾರೆ, ಅವರಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದೊಂದು ಪ್ರಶ್ನೆ, ನನ್ನ ಪ್ರಶ್ನೆ. ಎರಡನೇದು, ತಾವು ಹೇಳಿದ್ರಿ, ಅದಕ್ಕೆ SIR ಪ್ರಕ್ರಿಯೆ ಏನ್ ನಡೀತಾ ಇದೆ, ನನ್ನ ಕ್ಷೇತ್ರದವರೇ ನಾನು ಕೊಡ್ತೀನಿ. ನನ್ನ ಸ್ವಂತ BLA 2 ಒಂದು ಬೂತ್ ನಲ್ಲಿ BLA 2 ಅಂಡ್ ಹಿಸ್ ಹೋಲ್ ಫ್ಯಾಮಿಲಿ ಅವರನ್ನ ಅನ್ಮ್ಯಾಪ್ ಮಾಡ್ಬಿಟ್ಟಿದ್ದಾರೆ. ಹೌ ಇಸ್ ಇಟ್ ಪಾಸಿಬಲ್? ಹೆಂಗದು ನಮ್ಗೆ ಅರ್ಥ ಆಗ್ತಿಲ್ಲ ಹೆಂಗೆ ಅಂತ. ಹೌ ಇಸ್ ದಟ್ ಪಾಸಿಬಲ್? ಈಗ 2023 ಎಲೆಕ್ಷನ್ ನಲ್ಲಿ 24 ಎಲೆಕ್ಷನ್ ವೋಟ್ ಹಾಕಿದ್ದಾರೆ. ಆಯ್ತು, ಒಬ್ರೋ ಇಬ್ರೋ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ಹಸ್ ಬಿನ್ ಅನ್ಮ್ಯಾಪ್ಡ್. ಅದರಿಂದ ಇಂಥ ಕೆಲಸ ಆಗ್ಬಾರ್ದು. ಎಲ್ಲೆಲ್ಲಿ ಅದೆಲ್ಲ ಅಚ್ಚುಕಟ್ಟಾಗಿ ಆಗ್ಬೇಕು, ಯಾರು ಮತದಾನದ ಹಕ್ಕನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದಷ್ಟೇ ನಿಮ್ಮ ಉದ್ದೇಶ? ಡೆಫಿನೆಟ್ಲಿ. ಈಗ ಎಕ್ಸರ್ಸೈಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಯಾರದೇ ಹಕ್ಕನ್ನ ಕೂಡ ದಬ್ಬುವಂತ ಕೆಲಸವನ್ನ ಇದರಲ್ಲಿ ಆಗ್ಬಾರ್ದು ನನ್ನ ಅಭಿಪ್ರಾಯ.
ಎಸ್, ಸೊ ಬಹುದೊಡ್ಡ ಚರ್ಚಿತ ವಿಷಯ SIR. ಅದಾಗ್ಲೇ ಹೇಳಿದ್ನಲ್ಲ, ಇಡೀ ದೇಶದಲ್ಲಿ ಬೇರೆ ಕಡೆ ವಿರೋಧ ವ್ಯಕ್ತವಾಗಿದ್ರು ಕೂಡ ಕರ್ನಾಟಕದಲ್ಲಿ ಹೌದಾ ಅಂತ, ಲೈಕ್ ಬಿಜೆಪಿ ಅದೊಂದು ಅಸ್ತ್ರ ಅಂತ ಅನ್ಕೊಂಡಿದ್ರಲ್ಲ, SIR ಮೂಲಕ ಒಂದಷ್ಟು ಮತಗಳವನ್ನ ಮಾಡ್ತಿದ್ದಾರೆ ಅಂತ ಕೂಡ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ರು. ಬಟ್ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಒಂದು ವೋಟ್ ಮಿಸ್ ಆಗಕ್ ಬಿಡಲ್ಲ ಅಂತ ನಿಂತಿದ್ರಿ ಕಾಂಗ್ರೆಸ್ ಅವರು. ಯಾರ್ದು ಕೂಡ ಮತದಾನದ ಹಕ್ಕಿಂದ ವಂಚಿತರಾಗಬಾರ್ದು, ಅದೇ ನಮ್ಮ ಉದ್ದೇಶ ಅನ್ನೋದು ನಿಮ್ಮ ಇದು. ಡೆಫಿನೆಟ್ಲಿ ಈಗ ನಮ್ಮ ಪಕ್ಷದ ಅಧ್ಯಕ್ಷರು ಹ್ಮ್ BK ಹರಿಪ್ರಸಾದ್ ಸಾಹೇಬ್ರು, ಹ್ಮ್. ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರು ಚಾಲೆಂಜ್ ಆಗಿ ತಗೊಂಡಿದ್ದಾರೆ. ಖಂಡಿತವಾಗಿ ನಾವು ಎಕ್ಸೈಸ್ ನಲ್ಲಿ ನಾವು ಭಾಗವಹಿಸ್ತೀವಿ, ನಾವು ನಮ್ಮ ಮತದಾರರ ಹಕ್ಕನ್ನ ರಕ್ಷಣೆಯನ್ನ ಮಾಡ್ತೀವಿ ಅನ್ನೋ ಒಂದು ಚಾಲೆಂಜ್ ಅನ್ನ ತಗೊಂಡು ಇವತ್ತು ಅವರು ಕೆಲಸವನ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಇದಕ್ಕೆ ಅಧಿಕಾರಿಗಳು ಕೂಡ ನಮಗೆ ಸಹಕಾರವನ್ನ ಕೊಟ್ಟು ಜನರ ಮತದಾರರ ಹಕ್ಕನ್ನ ರಕ್ಷಣೆಯನ್ನ ಮಾಡೋ ಕಡೆ ಅವರು ಕೂಡ ಕೆಲಸವನ್ನ ಮಾಡಬೇಕಾಗ್ತದೆ. ಯಾಕೆಂದ್ರೆ ಅಲ್ಟಿಮೇಟ್ಲಿ ಇದು ಜನರ ಹಕ್ಕು. ಪಕ್ಷ ರಾಜಕೀಯ ಬೇರೆ ಇರ್ಬೋದು, ಇದು ಜನರ ಹಕ್ಕು. ಅವರ ಮತದಾನವನ್ನು ನಾವು ಕಿತ್ಕೊಳ್ಳುವಂಥ ಕೆಲಸವನ್ನ ಮಾಡ್ತೀವಿ ಅಂತಂದ್ರೆ ಯಾವ ರೀತಿಯಾದಂಥ ನ್ಯಾಯವನ್ನು ದೊರಕಿಸಂಗಾಗ್ತದೆ. ಸಂವಿಧಾನಕ್ಕೆ ನಾವು ಏನು ಗೌರವವನ್ನು ಕೊಡ್ತೀವಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನ್ಸ್ಪಟ್ಟಂಥ ಒಂದು ಸಮಾಜವನ್ನು ಯಾವ ರೀತಿ ನಿರ್ಮಾಣವನ್ನ ಮಾಡ್ತೀವಿ, ಅವರು ಹಕ್ಕುಗಳನ್ನ ಕೊಟ್ಟಿದ್ದೇನಕ್ಕೆ, ಕರ್ತವ್ಯಗಳನ್ನ ಕೊಟ್ಟಿದ್ದೇನಕ್ಕೆ, ಕೋರ್ ಪ್ರಿನ್ಸಿಪಲ್ಸ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಡಿಫೀಟ್ ಆಗ್ತದಲ್ಲ. ದಟ್ ಇಸ್ ಮೈ ಕ್ವಶನ್.